ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಮೈ ಹೀರೋ. ಜೀವ ಕಣು ಇವನು ಕಣ್ಣಾಗೋ ಸರದಾರ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ನೀವು ಹೇಗಿದೆ ಅಂತ. ಅದೇ ರೀತಿ ಎಡಿಟ್ ಮಾಡ್ಕೋಬೇಕಂದ್ರೆ ನೀವು ನಾ ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಬೇಕಾಗಿತ್ತು. ನೀವು ನಾ ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಲಿಲ್ಲ ಅಂದರೆ ನಂದು ಎಡಿಟ್ ಮಾಡಿರೋ ರೀತಿ ನೀವು ಎಡಿಟ್ ಮಾಡ್ಕೊಳಕ್ಕಾಗೋದಿಲ್ಲ. ಬನ್ನಿ ನೀವು ನಮಗೆ ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಿ. ಫಸ್ಟಿಗೆ ಫಾಂಟ್ ಲಿಂಕನ್ನು ಕೊಟ್ಟಿರ್ತೀನಿ ಕೆಳಗಡೆ. ಆ ಫಾಂಟ್ ಲಿಂಕನ್ನು ನಿಮ್ಮ ಅಲರ್ಟ್ ಮೆಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಫಾಂಟ್ ಲಿಂಕನ್ನು ಫಸ್ಟ್ ಇನ್ಪುಟ್ ಮಾಡ್ಕೊಂಡು ಆದಮೇಲೆ ಈ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ನಿಮ್ಮ ಅಲರ್ಟ್ ಮೆಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಫುಲ್ ಪ್ರಾಜೆಕ್ಟ್ ಲಿಂಕ್ ಈ ರೀತಿ ಇರುತ್ತೆ ನೋಡ್ಬೋದು. ಫಸ್ಟ್ ಒಂದು ಇದೆ ಎಲ್ಲ ಆ ರೀತಿ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ನೀವು ಫಾಂಟ್ ಲಿಂಕನ್ನು ಮೊದಲೇ ಇನ್ಪುಟ್ ಮಾಡ್ಕೊಂಡಿದ್ರೆ ಈ ರೀತಿ ಬರುತ್ತೆ. ಇಲ್ಲ ಅಂದರೆ ನಿಮ್ಮ ಮಂತ್ಲಿ ಫಾಂಟ್ ಇಲ್ಲ ಅಂದರೆ ಬರೋದಿಲ್ಲ. ಹಾಗಾಗಿ ಮೊದಲೇ ಫಾಂಟ್ ಲಿಂಕನ್ನು ಇನ್ಪುಟ್ ಮಾಡ್ಕೊಳ್ಳಿ. ಆ ಫಾಂಟ್ ಲಿಂಕನ್ನು ಇನ್ಪುಟ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ಈ ರೀತಿ ಬರುತ್ತೆ. ಬಂದಾದಮೇಲೆ ಇಲ್ಲಿ ಶೇಪ್ ಒನ್ ಅಂತ ಕಾಣುತ್ತೆ ಮೇಲ್ಗಡೆ ನೋಡ್ಬೋದು. ಆ ಬಿಟ್ನ ಆರ್ಕ್ ಮೇಲೆ ಇಟ್ಕೊಂಡು ನಿಮಗೆ ಯಾವ ಫೋಟೋ ಬೇಕೋ ಅದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ಝೂಮ್ ಮಾಡ್ಕೊಳ್ಳಿ. ಈ ರೀತಿ ಝೂಮ್ ಮಾಡ್ಕೊಳ್ಳಿ. ಆಮೇಲೆ ಝೂಮ್ ಮಾಡ್ಕೊಂಡು ಆದಮೇಲೆ ಕರೆಕ್ಟಾಗಿ ಸೈಜ್ ನೋಡಿಕೊಂಡು ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಫೋಟೋ ಇಟ್ಕೊಂಡು ಈ ಕಡೆ ಎಡ್ಜಿಗೆ ಇಷ್ಟು ಕಾಣಂಗೆ ಅಷ್ಟೇ ಇಟ್ಕೊಳ್ಳಿ. ಎಡ್ಜ್ ಇಷ್ಟು ಇಟ್ಕೊಂಡು ಲಾಸ್ಟ್ವರೆಗೂ ಬಂದು ಈ ರೀತಿ ಡ್ರ್ಯಾಗ್ ಮಾಡಿ. ಡ್ರ್ಯಾಗ್ ಮಾಡಿದಾದಮೇಲೆ ನೋಡ್ಬೋದು ಫಸ್ಟ್ ಒಂದು ಇಲ್ಲಿ ಫೋಟೋ ಹಾಕಿದಿರಲ್ಲ ಇಲ್ಲಿಗೆ ಇಟ್ಕೊಂಡು ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದು ಪ್ಲಸ್ ಮಾರ್ಕ್ ಹಾಕ್ಕೊಂಡು ಮತ್ತು ಇಲ್ಲಿ ಲಾಸ್ಟ್ವರೆಗೆ ಒಂದು ಪ್ಲಸ್ ಮಾರ್ಕ್ ಹಾಕ್ಕೊಂಡು ಫಸ್ಟ್ ಒಂದು ಲಾಸ್ಟ್ನೇ ಪ್ಲಸ್ ಮಾರ್ಕ್ ಮ್ಯಾಗೆ ಇಟ್ಕೊಂಡು ಅದನ್ನು ಈ ರೀತಿ ಸ್ಲೈಡ್ ಮಾಡಿ. ಲೆಫ್ಟ್ ಸೈಡಿಗೆ ಈ ರೀತಿ ಸ್ಲೈಡ್ ಮಾಡಿ. ಇಲ್ಲಿ ಎಡ್ಜ್ ಮತ್ತು ಹಿಂದ್ಗಡೆ ಬ್ಲ್ಯಾಕ್ ಕಲರ್ ಕಾಣಬಾರ್ದು ಅಷ್ಟಕ್ಕೆ ಇಟ್ಕೊಂಡು ಮೂವ್ ಮಾಡಿಕೊಂಡು ಇದನ್ನು ಲಾಸ್ಟ್ವರೆಗೂ ತಗೊಂಬನ್ನಿ ಫೋಟೋನ. ಆ ಸಾಂಗ್ ಮೇಲ್ಗಡೆನೇ ಇಟ್ಕೋಬೇಕು. ನೋಡ್ಬೋದು ಇದು ಸಾಂಗ್ ಮೇಲ್ಗಡೆನೇ ಇಟ್ಕೊಂಡಾದ್ರೂ ಅದರೊಳಗೆ ಫಸ್ಟ್ ಒಂದು ಕೊಟ್ಟಿದ್ನಲ್ಲ ಆ ಫೋಟೋದಲ್ಲಿ ಎಫೆಕ್ಟ್ಸ್ ಇರುತ್ತೆ. ಎಫೆಕ್ಟ್ಸ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ನೀವು ಹಾಕಿರೋ ಫೋಟೋಕ್ಕೆ ಈ ರೀತಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದಾದಮೇಲೆ ನಾ ಫಸ್ಟ್ ಒಂದು ಹಾಕಿರೋ ಫೋಟೋನ ಡಿಲೀಟ್ ಮಾಡಿಬಿಡಿ. ಈ ರೀತಿ ಡಿಲೀಟ್ ಮಾಡಿದಾದಮೇಲೆ ಇಲ್ಲಿ ಮೈ ಡ್ಯಾಡ್ ಅಂತ ಇದೆಯಲ್ಲ ಇದರೊಳಗೆ ಇದನ್ನು ಓಪನ್ ಮಾಡಿಕೊಂಡು ಇದರ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಲಾಸ್ಟ್ ಎಫೆಕ್ಟ್ಸ್ ಒಂದಿದೆಯಲ್ಲ ಟೆಸ್ಟ್ ಟ್ರಾನ್ಸ್ಫರ್ ಅಂತ ಇದನ್ನು ಓಪನ್ ಮಾಡಿಕೊಂಡು ಅದನ್ನು ಕಾಪಿ ಮಾಡ್ಕೊಳ್ಳಿ. ಎಫೆಕ್ಟ್ಸ್ ಕಾಪಿ ಮಾಡ್ಕೊಂಡಾದಮೇಲೆ ಸಾರಿ ಫ್ರೆಂಡ್ಸ್ ಒಂದು ಸ್ವಲ್ಪ ಮಿಸ್ಟೇಕ್ ಆಯಿತು. ಆ ಎಫೆಕ್ಟ್ಸ್ನ ಇಲ್ಲಿ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ಈ ರೀತಿ ಕಾಪಿ ಮಾಡಿಕೊಂಡು ಮತ್ತು ಇದನ್ನು ಡಿಲೀಟ್ ಮಾಡಿಬಿಡಿ ಒಂದು ಸತಿ. ಡಿಲೀಟ್ ಮಾಡಿದಾದಮೇಲೆ ಇಲ್ಲಿ ಶೇಪ್ ಒನ್ ಅಂತ ಕಾಣ್ತದೆ ನೀವು ಫೋಟೋ ಹಾಕಿದ್ರಲ್ಲ ಆ ಬೀಟ್ ಮಾರ್ಕಿಂದ ಇತ್ತಾಗಿರೋ ಫಾಂಟ್ಸ್ನ ಅಷ್ಟು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ಬೋದು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸಾರಿ ಫ್ರೆಂಡ್ಸ್ ಒಂದು ಸ್ವಲ್ಪ ಮಿಸ್ಟೇಕ್ ಆಗ್ತಾಯಿದೆ. ಇದು ಒಂದೊಂದೇ ಫಾಂಟ್ಸಿಗೆ ಇಲ್ಲಿ ಇದೆಯಲ್ಲ ಇದಕ್ಕೆ ಈ ರೀತಿ ಪೇಸ್ಟ್ ಮಾಡ್ಕೊತ ಹೋಗಿ ಇಲ್ಲಿರೋ ಫಾಂಟ್ಸ್ ಇದೆಯಲ್ಲ ಶೇಪ್ ಒನ್ ಅಂತ ಅದ್ರ ಮೇಲೆ ಹಾಕಿರೋ ಈ ಕಡೆ ಫಾಂಟ್ಸ್ ಇರೋವಕ್ಕೆಲ್ಲವಕ್ಕೂ ಈ ರೀತಿ ಪೇಸ್ಟ್ ಮಾಡ್ಕೊತ ಹೋಗಿ ಆ ಎಫೆಕ್ಟ್ನ. ಆ ಥರ ಪೇಸ್ಟ್ ಮಾಡಿದಾದಮೇಲೆ ಇವೆಲ್ಲವಕ್ಕೂ ಫಾಂಟ್ಸಿಗೆ ವಿಡಿಯೋ ಚೆನ್ನಾಗಿರುತ್ತೆ. ಅಷ್ಟರ ಮೇಲೆ ವಿಡಿಯೋ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ವಾಟ್ಸಪ್ ಸ್ಟೇಟಸ್ಗೆ ಹಾಕ್ಕೋಬೋದು. ನಿಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ನೀವು ಅಪ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್. ಇಷ್ಟು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.